ಬಿಸ್ನೆಸ್ ಮಾಡ್ಲಿಕ್ಕೆ ಭಾಳ ಜನ ಇದ್ದಾರೆ. ಬಿಸ್ನೆಸ್ ಜೊತೆಲಿ ಕಲೆಗೆ ಪ್ರೋತ್ಸಾಹ ಕೊಡೋದು ಇದೆಯಲ್ಲ ಭಾಳ ಇಂಪಾರ್ಟೆಂಟು. ಆ ಪ್ರೋತ್ಸಾಹವನ್ನು ತಾವು ಕೊಡ್ತಾ ಇದ್ದೀರಿ. ಹೊಸ ಪ್ರತಿಭೆಗಳನ್ನು ಹುಟ್ಟಾಕುವಂಥ ಕಾರ್ಯಕ್ರಮಗಳು ಎಲ್ಲ ಇಲ್ಲಿ ಬಂದರೆ ಊರಿಗೆ ಬಂದಿದ್ದೀನಿ ಅನ್ನುವಂಥ ಭಾವನೆ ಇದೆ ನನಗೆ. ಆ ಕಲ್ಪನೆಯನ್ನು ಮಾಡಿದ್ದೀರಿ. ದೇಶೀಯ ಒಂದು ಛಾಪನ್ನ ಆಧುನಿಕ ಕಲೆಯಲ್ಲಿ ಮೂಡಿಸುವಂತ ಪ್ರಯತ್ನ ಮಾಡಿದ್ರು. ಕಲಾಕೃತಿಗಳು ಇಂದಿನ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡತಕ್ಕಂಥ ಒಂದು ಬ್ಯಾಂಕ್ ಅಂತಲೇ ಹೇಳಬೇಕಾಗುತ್ತೆ. Energy is just amazing. It feels like all of the paintings here, the colors are just popping to life. ಅದು ನೀವು ಮಾಡುವಂಥ ಆರ್ಟ್ಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕೆಚ್ಚದಿಯ ಈ ಮುನ್ನುಗ್ಗುವಿಕೆ ನಿರಂತರತೆಯನ್ನು ಸಾಧಿಸಲಿ. ಒಬ್ಬೊಬ್ರು ದೊಡ್ಡ ದೊಡ್ಡ ಟ್ಯಾಲೆಂಟ್ ಇರುತ್ತೆ, ಅವರು ಆ್ಯಕ್ಚುಲಿ ಅದನ್ನು ಎಕ್ಸಿಬಿಟ್ ಮಾಡ್ಕೊಳ್ಳಲ್ಲ ಸಹಜವಾಗಿ, ಅದನ್ನು ಅವ್ರ ಹತ್ರನೇ ಸಹಜವಾಗಿ ಇಟ್ಕೊಂಡಿರ್ತಾರೆ. ಬಟ್ ಇದೆಲ್ಲ ಒಂದು ಆಪರ್ಚುನಿಟಿ ಫಾರ್ ದೆಮ್ ಟು ಇನ್ವೈಟ್ ಸೋ ಮೆನಿ ಪೀಪಲ್ ಟು ಶೋ ದೇರ್ ಸ್ಕಿಲ್ಸ್. ಫಿಡೆಲಿಟಸ್ ಆರ್ಟ್ ಗ್ಯಾಲರಿ ಹಾಗೂ ನಮ್ಮ ಆತ್ಮೀಯರಾಗಿರುವಂತಹ ಅಚ್ಯುತ್ ಗೌಡ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಳೆಯ ನೆನಪುಗಳಿಗೆ ಜಾರಿಕೊಳ್ಳುವ ಹಾಗೆ ಮಾಡಿದ ಎಲ್ಲ ಮಹನೀಯರಿಗೆ ತುಂಬಾ 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 ಧನ್ಯವಾದ. ಕಲಾವಿದರಾದಂಥ ಕೋಟೆಗದ್ದೆ ರವಿಯ ಕಲಾಕುಂಜನೆ ಬಹಳ ಅದ್ಭುತವಾದದ್ದು. ಯಾರೇ ನಮ್ಮ ಆರ್ಟ್ ಗ್ಯಾಲರಿಗೆ ಬಂದರೂ ಕೂಡ ಕೋಟೆಗದ್ದೆ ರವಿಯವರ ಹತ್ರ ಒಂದು ಆರ್ಟನ್ನು ತಗೊಂಡು ಹೋಗಬೇಕು ಅಥವಾ ಒಂದು ಬಿಡಿಸ್ಕೊಳ್ಬೇಕು ಅನ್ನೋದು ಅವರ ಅಭಿಲಾಷೆ ಮತ್ತು ದೊಡ್ಡ ಆಸೆ ಆಗಿರುತ್ತೆ. ನಾವೀಗ ಫಿಡೆಲಿಟೀಸ್ ಗ್ಯಾಲರಿಲಿದ್ದೇವೆ. ನಮ್ಗೆ ಅತ್ಯಂತ ಇಷ್ಟವಾಗಿರುವಂತಹ ಸ್ಥಳ ಇದು. ಪ್ರಮುಖವಾಗಿ ಹೇಳ್ತಾರೆ, ರವಿ ಕಾಣದನ್ನ ಕವಿ ಕಂಡ, ರವಿ ಕವಿ ಕಾಣದನ್ನ ಕಲಾವಿದ ಕಂಡ ಅಂತ. ಅದನ್ನು ಇಲ್ಲಿ ನೀವು ನೋಡಬಹುದು. ಅಚ್ಯುತನ ನೇತೃತ್ವದಲ್ಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳಿಲ್ಲ ಆಗಲಿ, ಒಂದು ನಾನ್ ಗೌರ್ಮೆಂಟ್ ಮಾಡೋ ಕೆಲಸ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮನ್ನು ಪೂರ್ಣತೆಗೆ ತರ್ಕೊಂಡು ಹೋಗೋ ಸೇವೆ ಇಲ್ಲಿಂದ ಆಗಲಿ.